ನಮ್ಮ ಸ್ವಯಂ ಘೋಷಿತ ಸಂವಿಧಾನ ರಕ್ಷಕರಾಗಿರುವಂತಹ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರು ಅಸ್ಸಾಂ ಚುನಾವಣೆಯ ಪ್ರಚಾರದ ವೇಳೆಯಲ್ಲಿ ಒಂದು ಹೇಳಿಕೆಯನ್ನು ನೀಡಿದರು. RSSನವರು ಹಾಗೆ BJPಯವರು ವಿಷದ ಹಾವುಗಳಿದ್ದ ಹಾಗೆ, ನೀವುಗಳು ಬದುಕಬೇಕಾದ್ರೆ ಆ ವಿಷದ ಹಾವುಗಳನ್ನು ಬಡಿದುಕೊಳ್ಬೇಕು ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಬಿಟ್ಟಾಕ್ಬಿಡಿ ಅವರ ಹೇಳಿಕೆಯನ್ನು. ಅವರು ನೀಡಿರುವಂತಹ ಹೇಳಿಕೆಗಳು ಕೋಮುದ್ವೇಷವನ್ನು ಬಿತ್ತುವಂತಹ ಹೇಳಿಕೆಯ ರೀತಿಯಾಗಿ ಯಾರಿಗೂ ಕಾಣಿಸೋದಿಲ್ಲ. ಕೋಮು ಪ್ರಚೋದನೆಯನ್ನು ನೀಡುವಂತಹ ಭಾಷಣದ ರೀತಿಯಾಗಿ ಯಾರಿಗೂ ಅನಿಸೋದಿಲ್ಲ. ಮತ್ತೊಬ್ಬರನ್ನು ಕೊಲ್ಲಿ ಅಂತ ಪ್ರಚೋದನೆಯನ್ನು ಮಾಡುವಂತಹದ್ದು ತಪ್ಪು ಅಂತ ಯಾರಿಗೂ ಅನಿಸೋದಿಲ್ಲ. ಕಾರಣ ಅವರೆಲ್ಲ ಸ್ವಯಂ ಘೋಷಿತ ಸಂವಿಧಾನ ರಕ್ಷಕರುಗಳು. ಬಿಟ್ಟಾಕ್ಬಿಡಿ ಈ ರೀತಿಯಾದಂತಹ ಹೇಳಿಕೆಗಳನ್ನು. ರಾಜಕೀಯವಾಗಿ BJPಯನ್ನು ವಿರೋಧವನ್ನು ಮಾಡ್ತಾರೆ, RSSನ್ನು ವಿರೋಧವನ್ನು ಮಾಡ್ತಾರೆ. ಹಾಗಾಗಿ ಈ ರೀತಿಯಾದಂತಹ ಹೇಳಿಕೆಗಳು ಸರ್ವೇ ಸಾಮಾನ್ಯವಾಗಿ ಹೊರಗಡೆ ಬರ್ತಾ ಇರ್ತವೆ. ಇತ್ತೀಚೆಗೆ ನೋಡಿದ್ರ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಆಸಿಫ್ ಒಂದು ಹೇಳಿಕೆಯನ್ನು ನೀಡಿದ್ದ. ಆತ ಏನು ಹೇಳಿಕೆಯನ್ನು ನೀಡಿದ್ದ ಅಂದರೆ, ನಾವು ಭಾರತದಲ್ಲಿರುವ RSS ಕಚೇರಿಗಳ ಮೇಲೆ ದಾಳಿಯನ್ನು ನಡೆಸ್ತೀವಿ ಅಂತ ಹೇಳಿಕೆಯನ್ನು ನೀಡಿದ್ದ. ಈಗ ಒಮ್ಮೆ ಯೋಚನೆಯನ್ನು ಮಾಡಿ, ಇಲ್ಲಿರುವಂತಹ ಕಾಂಗ್ರೆಸ್ಸಿಗರೂ ಸಹ RSSನ್ನು ಕಂಡ್ರೆ ತುಂಬ ದ್ವೇಷವನ್ನು ಮಾಡ್ತಾರೆ, ವಿರೋಧವನ್ನು ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆ ತನಕ RSS ವಿರುದ್ಧವಾಗಿ ಮಾತುಗಳನ್ನು ಆಡ್ತಾ ಇರ್ತಾರೆ. BJPಯನ್ನು ವಿರೋಧವನ್ನು ಮಾಡಲಿ, ರಾಜಕೀಯವಾಗಿ ವಿರೋಧವನ್ನು ಮಾಡ್ತಾರೆ. RSSನ್ನು ಯಾಕೆ ವಿರೋಧವನ್ನು ಮಾಡ್ತಾ ಇದ್ದಾರೆ ಇಲ್ಲಿರುವಂತಹ ಕಾಂಗ್ರೆಸ್ಸಿಗರು? ಅದೇ ರೀತಿಯಾಗಿ ಒಮ್ಮೆ ಯೋಚನೆಯನ್ನು ಮಾಡಿ, ಪಾಕಿಸ್ತಾನದಲ್ಲಿರುವಂಥ ಅಲ್ಲಿನ ರಾಜಕಾರಣಿಗಳು ಹಾಗೆ ಅಲ್ಲಿಯನ್ನ ಆರ್ಮಿ ಅಧಿಕಾರಿಗಳನ್ನು ಸಹ RSS ಕಚೇರಿಯ ಮೇಲೆ ದಾಳಿನ ನಡೆಸ್ತೀವಿ ಅಂತ ಹೇಳಿಕೆಗಳನ್ನು ನೀಡುತ್ತಾರೆ. ಇಬ್ಬರ ಹೇಳಿಕೆಗಳನ್ನು ಒಂದೇ ರೀತಿಯಾಗಿ ಇರ್ತವೆ. ನೀವು ಒಮ್ಮೆ ಗಮನಿಸಿ. ನಿಮ್ಗೇನಾದ್ರೂ ಪಾಕಿಸ್ತಾನದ ಇಂಗ್ಲೀಷ್ ಮೀಡಿಯಾಗಳನ್ನು ಅಂದರೆ ಇಂಗ್ಲೀಷ್ ನ್ಯೂಸ್ ಮೀಡಿಯಾಗಳನ್ನು ನೋಡುವಂಥ ಅಭ್ಯಾಸ ಇತ್ತು ಅಂತಂದರೆ ಗಮನಿಸ್ತಾ ಇರಿ. ಇಲ್ಲ, ಗೂಗಲ್ ಮಾಡಿ ನೋಡಿ. ಅಲ್ಲಿ ಯಾವ ರೀತಿಯಾದಂತಹ ಹೇಳಿಕೆಗಳೆಲ್ಲ ಹೊರಗಡೆ ಬರ್ತಾ ಇರ್ತಾವೆ, ಅದೇ ರೀತಿಯಾದಂತಹ ಹೇಳಿಕೆಗಳು ಇಲ್ಲಿನ ರಾಜಕಾರಣಿಗಳು ಬಾಯಿಂದ ಹೊರಗಡೆ ಬರ್ತಾ ಇರ್ತವೆ. ಎಂತಹ ವಿಪರ್ಯಾಸ ಅಲ್ವಾ? ನೀವುಗಳು ಮತದಾನವನ್ನು ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಮತದಾನವನ್ನು ಮಾಡಿ. ನಾವು ನೀಡುವಂತಹ ಮತಗಳು ಯಾವ ರೀತಿಯಾಗಿರಬೇಕು ಅಂತಂದರೆ ಭಾರತೀಯರು ಖುಷಿ ಪಡುವಂತಿರಬೇಕು. ಗೆದ್ದಂತಹ ಪಕ್ಷಗಳನ್ನು ನೋಡಿ ಪಾಕಿಸ್ತಾನ ಖುಷಿ ಪಡುವಂತಿರಬಾರದು.